ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಶ್ರೀ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ನಾವು ಚಿಕನ್ ಸುಕ್ಕ ರೆಸಿಪಿನ ಈಸಿಯಾಗಿ ಮಾಡ್ಬೋದಾದಂಥ ವಿಧಾನವನ್ನು ನೋಡೋಣ. ಭಾಳನೇ ಕಡಿಮೆ ಸಾಮಗ್ರಿಗಳನ್ನು ಯೂಸ್ ಮಾಡಿ ಮಾಡುವಂಥದ್ದು. ಇದಕ್ಕೆ ಒಂದು 5-6 ಬೆಳ್ಳುಳ್ಳಿ, ನಮ್ಮನೆ ಸಣ್ಣ ಸಣ್ಣ ಬೆಳ್ಳುಳ್ಳಿಗಳನ್ನು ಬಳಸಿದ್ವಿ. ಅದಕ್ಕೆ 5-6 ಬೆಳ್ಳುಳ್ಳಿಯನ್ನು ಒಂದು ಸ್ವಲ್ಪ ಆಯಿಲ್ನೊಂದಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟು ಒಂದು ಅರ್ಧ ಕಪ್ನಷ್ಟು ಸಣ್ಣ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಕರಿಬೇವನ್ನು ತೊಗೊಂಡಿದ್ದೀನಿ. ಆ ಕರಿಬೇವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಗರಿ ಹಾಕಬೇಕು. ಈ ಕರಿಬೇವು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ಎಲ್ಲ ನೋಡ್ತಿರ್ಬೋದು, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಹಂತದಲ್ಲಿ ನಾವು ಕರಿಬೇವನ್ನು ತೆಗಿಬೇಕು. ನಂತರದಲ್ಲಿ ನಾನು ಹಸಿ ಕೊಬ್ಬರಿನ ಬಳಸ್ತಾ ಇದ್ದೀನಿ. ಹಸಿ ಕೊಬ್ಬರಿ ಅರ್ಧ ಕಪ್, ಅಂದರೆ ಈಗ ಒಂದು ಕಾಯಲ್ಲಿ ಅರ್ಧ ಬಟ್ಲನ್ನು ತುರಿದು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಇದರ ಬಣ್ಣ ಬದಲಾಗಬೇಕು, ಹಾಗೆಯೇ ಘಮ ಬರಬೇಕು. ಅಲ್ಲಿವರೆಗೂ ಇದು ಚೆನ್ನಾಗಿ ಫ್ರೈ ಆಗಬೇಕು ಲೋ ಫ್ಲೇಮಲ್ಲಿ. ಸೊ ಕೈ ಆಡ್ತಾನೆ ಇರಿ, ಇಲ್ಲಾಂದರೆ ಒಂದೇ ಕಡೆ ಸೀದೋಗ್ಬಿಡುತ್ತೆ. ಹಾಗಾಗಿ ಇದನ್ನು ಕೈ ಆಡ್ತಾನೆ ಇರಬೇಕು. ಕೈ ಆಡ್ಕೊತ ಚೆನ್ನಾಗಿ ಬೇಯಿಸ್ಕೋಬೇಕು, ಅಂದರೆ ರೋಸ್ಟ್ ಮಾಡ್ಕೋಬೇಕು. ಇದು ನೋಡ್ತಿರ್ಬೋದು, ಇದೆಲ್ಲ ಕಲರ್ ಚೇಂಜ್ ಆಗಿದೆ. ಈ ಹಂತದಲ್ಲಿ ಇದನ್ನು ತೆಗಿಬೇಕು. ಸೊ ಇದನ್ನೆಲ್ಲ ತೆಗೆದಾದ್ಮೇಲೆ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ. ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರಿಗೆ ಹಾಕಬೇಕು. ಹಾಕಿ ಅದನ್ನು ಒಂದು ತರಿಯಾದ ಪೌಡರನ್ನು ಮಾಡ್ಕೋಬೇಕು. ಭಾಳ ನುಣ್ಣಗೆ ಪೌಡರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ತರಿಯಾಗಿ ರುಬ್ಕೊಂಡ್ರೆ ಆಯಿತು. ಸೊ ಇದನ್ನು ತರಿಯಾಗಿ ರುಬ್ಕೋಬೇಕು. ಸೊ ಮಿಕ್ಸಿ ಜಾರಿಗೆ ಹಾಕಿದೆ. ಈಗ ನೋಡ್ತಿರ್ಬೋದು, ಈಗ ಕೈಗೆ ತರಿಯಾಗಿ ರುಬ್ಕೊಂಡಿದ್ದೀವಿ ನಮ್ಮ ಚಿಕನ್ ಸುಕ್ಕ ಮಸಾಲವನ್ನು. ಈಗ ಆಯಿಲನ್ನು ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಬಳಸ್ತಾ ಇದ್ದೀನಿ. ಅದೇ ಆಯಿಲಲ್ಲಿ ನಾವು ಚಿಕನ್ನ ಕೂಡ ಒಂದು ಹಂತದವರೆಗೂ ಬೇಯಿಸ್ಕೊತೀವಿ. ಆಮೇಲೆ ನೀರನ್ನು ಯೂಸ್ ಮಾಡ್ತು, ಅಲ್ಲಿ ತನಕ ನೀರು ಯೂಸ್ ಮಾಡೋಂಗಿಲ್ಲ. ಸೊ ಈ 4 ಟೇಬಲ್ ಸ್ಪೂನ್ ಆಯಿಲ್ ಆದಮೇಲೆ ನೆಕ್ಸ್ಟ್ ಒಂದು ಈರುಳ್ಳಿ ಉದ್ದನಾಗಿ ಹೆಚ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ನಾನು ಈ ಕರಿಬೇವೇನಿದೆ ಆ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಚಿಕನ್ ಸುಕ್ಕಾಗೆ ಮೇನ್ ಈ ಕರಿಬೇವೇ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಇದು ಕರಿಬೇವನ್ನ ಹಾಕಿದ್ದೀನಿ, ಮತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಹಂತಕ್ಕೆ ಬೆಂದಾದ ನಂತರ 2 ಟೊಮೊಟೊವನ್ನು ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥದ್ದು ಸೊ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಎಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸಿದ್ವಿ. ಉಪ್ಪನ್ನು ಹಾಕೋದ್ರಿಂದ ಏನು ಬೆನಿಫಿಟ್ ಅಂತಂದರೆ ಬೇಗ ಟೊಮೊಟೊ ಎಲ್ಲ ಬೇಯುತ್ತೆ. ಸೊ ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಬಳಸಿ ಮತ್ತು ಫ್ರೈ ಮಾಡ್ಕೊಳ್ತಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಹಂತದಲ್ಲಿ ಇದೆಲ್ಲ ಫ್ರೈ ಆಗಿದೆ. ಈ ಹಂತದಲ್ಲಿ ನಾನು ತೊಳೆದು ಇಟ್ಕೊಂಡಿರೋಂಥ ಚಿಕನನ್ನು ಹಾಕ್ತಾ ಇದ್ದೀನಿ ನಮ್ಮ ಒಗ್ಗರಣೆಗೆ. ಚಿಕನ್ ಕೂಡ ಈ ಒಗ್ಗರಣೆಯಲ್ಲೇ ಚೆನ್ನಾಗಿ ಬೇಯಬೇಕು, ಹಾಗಾದ್ರೇ ರುಚಿ ಚಿಕನ್ ಸುಕ್ಕಾಗೆ. ಸೊ ಇಲ್ಲಿ 1 kg ಚಿಕನನ್ನು ಬಳಸ್ತಾ ಇದ್ದೀವಿ. 1 kg ಚಿಕನನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಒಗ್ಗರಣೆಯಲ್ಲಿ. ಒಂದು ಟೀ ಸ್ಪೂನಷ್ಟು ಖಾರದ ಪುಡಿಯನ್ನು ಬಳಸ್ತಾ ಇದ್ದೀನಿ. ಖಾರದ ಪುಡಿನ ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿದು ಫ್ರೈ ಆಗ್ತಾ ಇದೆ, ನೋಡ್ಬೋದು. ಅದೇ ನೀರೇ, ಇದಕ್ಕೆ ಯಾವುದೇ ನೀರು ಬಳಸಲ್ಲ, ಆದ್ರೂ ನೀರು ಬಿಟ್ಟಿದೆ. ಚೆನ್ನಾಗಿ ಬೇಯ್ತಾ ಇದೆ ಚಿಕನ್. ಸೊ ಇದೆಲ್ಲ ಚೆನ್ನಾಗಿ ಬೇಯ್ತಾ ಇದೆ, ನೋಡ್ಬೋದು. ಇದೆಲ್ಲ ಒಂದು ಹಂತಕ್ಕೆ ಬೆಂದಾದ ನಂತರ ಗರಂ ಮಸಾಲ ಪುಡಿಯನ್ನು ಬಳಸ್ತಾ ಇದ್ದೀನಿ. ಗರಂ ಮಸಾಲ ಪುಡಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ. ಚಿಕನ್ ಸುಕ್ಕಾಗೆ 1-2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲವನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ.
ಇದೇ ಮೇನ್ ಟೇಸ್ಟ್ ಈ ಚಿಕನ್ ಸುಕ್ಕಾಗೆ. ಸೊ ಇದೆಲ್ಲ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 45% ಅಷ್ಟು ಚಿಕನ್ ಸುಕ್ಕ ಬೆಂದ ನಂತರ ಇದಕ್ಕೆ ರುಬ್ಬಿರೋವಂಥ ಮಸಾಲ ಏನಿದೆ ಆ ಮಸಾಲವನ್ನು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನೀವು ನೋಡ್ತಿರ್ಬೋದು. ಈಗ ನೀರನ್ನು ಕೂಡ ಬಳಸ್ತಾ ಇದ್ದೀನಿ. ಈಗ ನೀರನ್ನು ಹಾಕಿ ನಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಆ ಥರ ನೀರನ್ನು ಬಳಸಬಹುದು. ನಾನೊಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಕರ್ರಿ ಕನ್ಸಿಸ್ಟೆನ್ಸಿ ಏನಿದೆ ಅಲ್ಲಿವರೆಗೂ ನಾನು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಕುದಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಈಗ ಈ ಹಂತದಲ್ಲಿ ಕಂಪ್ಲೀಟ್ ಚಿಕನ್ ಬೇಯೋವರೆಗೂ ವೇಟ್ ಮಾಡಬೇಕು ನಾವು. ಆವಾಗವಾಗ ಕೈ ಆಡ್ತಾ ಇದ್ದರೆ ಅದು ಚಿಕನ್ ಏನಿದೆ ಅದು ತಳ ಹಿಡಿಯೋದಿಲ್ಲ. ಹಾಗಾಗಿ ಆವಾಗವಾಗ ಕೈ ಆಡ್ತಾ ಇರಬೇಕು. ಈ ಚಿಕನ್ ಬೆಂದಿದ್ದೇನೆ ಎಲ್ಲ ನೋಡೋಣ. ಇದು ಚಿಕನ್ ಬೇಯಬೇಕಾಗಿರೋದ್ರಿಂದ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ. ಈಗೆಲ್ಲ ನೋಡ್ತಿರ್ಬೋದು ಎಣ್ಣೆ ಎಲ್ಲ ಮೇಲೆ ತೇಲಿದೆ. ಈಗ ಚೆನ್ನಾಗಿ ಕುಕ್ ಆಗಿದೆ ನನ್ನ ಚಿಕನ್ ಸುಕ್ಕ. ಸೊ ದಿಸ್ ಇಸ್ ದ ರೆಸಿಪಿ ಆಫ್ ಚಿಕನ್ ಸುಕ್ಕ. ಪ್ಲೀಸ್ ಟ್ರೈ ದಿಸ್ ರೆಸಿಪಿ. Subscribe to my channel for more recipes. Thanks for watching. Thank you.